ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಆಗಿರೋಂಥ ಚಿಕನ್ ಬಿರಿಯಾನಿನ ಮಾಡೋಣವಾ. ಲೆಟಸ್ ಸ್ಟಾರ್ಟ್. ಇದಕ್ಕೆ ಬೇಕಾಗಿರೋವಂಥ ಎಲ್ಲ ಐಟಮ್ಸ್ಗಳನ್ನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಯಾವ ರೀತಿ ಮಾಡೋದು ಅದರ ಪ್ರಕಾರ ನಾನು ಅದನ್ನು ಹೇಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ನಾನು ಇವತ್ತು ಬಂದುಬಿಟ್ಟು ಕುಕ್ಕರಲ್ಲಿ ಅದನ್ನು ಮಾಡ್ತಾಯಿದ್ದೀನಿ. ನನಗೆ ಮನೇಲಿ ಪಾತ್ರೆಗಳಲ್ಲಿ ಅಡುಗೆ ಮಾಡಿ ನನಗೆ ಅಷ್ಟೊಂದು ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಕುಕ್ಕರಲ್ಲಿ ನಾನು ರೆಡಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನು ಇವಾಗ ಆಯಿಲ್ ಎಷ್ಟು ಬೇಕೋ ನಾನು ಅಷ್ಟು ಆಯಿಲ್ನ ಹಾಕಿದ್ದೀನಿ. ಸೊ ಅದರಲ್ಲಿ ಎಲ್ಲ ಸ್ಪೈಸಸ್ ಬರುತ್ತಲ್ಲ, ಸ್ಪೈಸಸ್ ಅಂದರೆ ನಾನು ತುಂಬ ಮರಾಠಿ ಮೊಗ್ಗು ಅದು ಇದು ಅಂತೆಲ್ಲ ಹಾಕ್ತಾರಲ್ಲ, ಸೊ ಅದೆಲ್ಲ ನಾನು ಹಾಕ್ಲಿಕ್ಕೆ ಹೋಗಲ್ಲ. ಏಕೆ ನನಗೆ ಅದ್ರ ಸ್ಮೆಲ್ ಅಂದರೆ ಅಷ್ಟು ಇಷ್ಟಪಡಲ್ಲ ನಾನು. ಸೊ ಹಾಗಾಗಿ ನಾನು ಅದನ್ನೆಲ್ಲ ಹಾಕ್ಲಿಕ್ಕೆ ಹೋಗಲ್ಲ. ನಾನು ಜಸ್ಟು ಎಲೆ ಮತ್ತು ಏನೋ ಚಕ್ಕೆ ಲವಂಗ ಇಲ್ಲ ಏಲಕ್ಕಿ, ಸೊ ಆ ಒಂದು 3 ಐಟಮ್ಸ್ಗಳನ್ನ ಮಾತ್ರ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಕೆಲವರು ನಿಮಗೆ ಇಷ್ಟ ಆಗಿರೋರು ಆಲ್ ಸ್ಪೈಸಸ್ ಏನಿರುತ್ತೋ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ನಾನು ಅದನ್ನು ಈರುಳ್ಳಿ ಹಾಕಿದ್ದೀನಿ. ಸೊ ಈರುಳ್ಳಿ ಹಾಕಿದ್ಮೇಲೆ ನಾವು ಎಷ್ಟು ಈರುಳ್ಳಿ ಹಾಕ್ತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತಂತಂದರೆ ನಾನು ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಅಷ್ಟೇ. ಸೊ ಈರುಳ್ಳಿನ ನಾವು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕು. ಸೊ ಅದೇನಾಗುತ್ತೆ ಅಂತಂದರೆ ಫ್ರೈ ಆದರೆ ಜಾಸ್ತಿ ಸ್ವಲ್ಪ ಫ್ರೈ ಆಗ್ತಾ ಬಂದಂಗೆ ಟೇಸ್ಟ್ ಕೂಡ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕು. ನಾನು ಇದಕ್ಕೆ ಅಂತ ಆಲ್ರೆಡಿ ರೈಸ್ನ ಸ್ವಲ್ಪ ಒಂದು 10 to 15 ಮಿನಿಟ್ಸ್ ಆಲ್ರೆಡಿ ನೀರಲ್ಲಿ ನೆನೆ ಹಾಕಿದ್ದೀನಿ. ಏಕೆಂದರೆ ಸ್ವಲ್ಪ ಒಂದು 10 to 15 ಮಿನಿಟ್ಸ್ ಅದು ನೀರಲ್ಲಿ ನೆನೆ ಆದರೆ ಸ್ವಲ್ಪ ಅಕ್ಕಿ ಏನಾಗುತ್ತೆ ಉದುರಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನು ನಾರ್ಮಲಾಗಿ ನೀರಲ್ಲಿ ಹಾಕಿದ್ದೀನಿ ಅಷ್ಟೇ. ಸೊ ಇವಾಗ ಬಂದುಬಿಟ್ಟು ಅದಕ್ಕೆ ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ಸೊ ಎರಡನ್ನೂ ಕೆಲವರು ಒಟ್ಟಿಗೆ ಆ್ಯಡ್ ಮಾಡ್ತೀವಿ. ನಾನು ಸಮ್ಟೈಮ್ಸ್ ಟೊಮೊಟೊ ಮತ್ತು ಈರುಳ್ಳಿ ಎರಡನ್ನೂ ಒಟ್ಟಿಗೆ ಆ್ಯಡ್ ಮಾಡ್ತೀನಿ. ಸಿಲ ಟೈಮಲ್ಲಿ ಏನು ಮಾಡ್ತೀನಿ, ಸಪ್ರೇಟಾಗಿ ಟೈಮ್ ಇದ್ದರೆ ಆ ಥರ ಮಾಡ್ತೀನಿ. ಟೈಮ್ ಇಲ್ಲ ಅಂತಂದರೆ ಈ ಥರನೂ ಮಾಡ್ತೀನಿ. ಸೊ ಇದು ವೆಜಿಟೇರಿಯನ್ ಪಲಾವ್ ಮಾಡೋದಿರ್ಬೋದು, ಎಲ್ಲ ಮೆಥಡು ಕೂಡ ಇದೆ, ಸೇಮ್ ಮೆಥಡ್. ಇದರಲ್ಲಿ ಏನು ವ್ಯತ್ಯಾಸಗಳಿರಲ್ಲ. ಸೊ ಕೆಲವರು ಒಂದೊಂದು ಮಾಡೋ ವಿಧಾನ ಕೂಡ ಬೇರೆ ಬೇರೆ ಆಗಿರುತ್ತೆ ಅಷ್ಟೇ. ಸೊ ಹಾಗಾಗಿ ಇದು ಮಾಡೋದು ಕೂಡ ಎರಡು ನನಗೇನು ತುಂಬ ಡಿಫ್ರೆನ್ಸ್ ಅಂತ ಅನಿಸಲ್ಲ. ಇದರಲ್ಲಿ ಒಂದು ತರಕಾರಿನ ವೆಜಿಟೇರಿಯನಲ್ಲಿ ತರಕಾರಿನ ಹಾಕ್ತೀವಿ, ನಾನ್ ವೆಜ್ ಏನು ಮಟನ್ ಇರ್ಬೋದು ಚಿಕನ್ ಇರ್ಬೋದು ಯಾವುದ್ರಲ್ಲಿ ಮಾಡ್ತೀವೋ ಅದನ್ನು ಹಾಕ್ಕೊತೀವಿ ಅಷ್ಟೇ ವ್ಯತ್ಯಾಸ ಬರೋದು. ಸೊ ನೆಕ್ಸ್ಟ್ ಇವಾಗ ನಾನು ಅದಕ್ಕೆ ಚಿಕನ್ನ ಆ್ಯಡ್ ಮಾಡಿದ್ದೀನಿ. ಸೊ ಚಿಕನ್ ಆ್ಯಡ್ ಮಾಡಾದಮೇಲೆ ನಾವು ಅದಕ್ಕೇನು ಬೇಕು ಸ್ವಲ್ಪ ಸಾಲ್ಟ್ ಎಷ್ಟು ಬೇಕಾಗುತ್ತೋ ರುಚಿಗೆ ಅದನ್ನು ಸಾಲ್ಟ್ ಹಾಕಿದ್ದೀನಿ. ತುಂಬ ಹಾಕೋಕ್ಕೆ ಹೋಗ್ಬಾರ್ದು ಸ್ಟಾರ್ಟಿಂಗಲ್ಲೇ, ಯಾಕೆಂದರೆ ಎಲ್ಲವೂ ಕೂಡ ಉಪ್ಪಿಡ್ದು ಬಿಡುತ್ತೆ. ಅದು ಆನಿಯನ್ ಇರ್ಬೋದು, ಟೊಮೊಟೊ ಎಲ್ಲವೂ ಕೂಡ ಉಪ್ಪಿಡ್ದು ಬಿಡುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ನಾವು ಸಾಲ್ಟನ್ನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಡ್ತಾ ಹೋಗಬೇಕು. ಮತ್ತು ಟರ್ಮರಿಕ್ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ ಆಲ್ರೆಡಿ ನಾನು. ಸೊ ಎರಡನ್ನೂ ಹಾಕಿ ನಾವು ಸ್ವಲ್ಪ ಹೊತ್ತು ಅದನ್ನು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಏಕೆಂದರೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಬೇಗನೆ ಅದು ಹಸಿ ಸ್ಮೆಲ್ ಹೋಗೋಕ್ಕೆ ಬಿಡೋದಿಲ್ಲ. ಯಾವುದೇ ನಾವು ಚಿಕನ್ ಮಟನ್ ತಂದ್ರೂ ಕೂಡ ಸೊ ಅಲ್ಲಿರೋಂಥ ಒಂದು ಕೆಲವೊಂದು ಹಸಿ ಅಂಶ ಏನಿರುತ್ತೋ ಆ ಒಂದು ಹೋಗ್ಲಿಕ್ಕೆ ಬಿಡಬೇಕು ನಾವು. ಕೆಲವ್ರು ಏನು ಮಾಡ್ತಾರೆ, ಹಾಕಿದ ತಕ್ಷಣ ಟಪ ಅಂತಂದ್ಬಿಟ್ಟು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಆ ಥರ ಮಾಡಲೇಬಾರ್ದು ಯಾವತ್ತೂ. ಕೆಲವ್ರು ಹಂಗೆ ಮಾಡ್ತಾರೆ. ಸೊ ಆ ಥರ ಮಾಡಬಾರ್ದು. ಯಾವುದೇ ತಂದ್ರೂ ಕೂಡ ನಾವು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕು ಅದನ್ನು. ಸೊ ಹಾಗಾಗಿ ಚೆನ್ನಾಗಿ ಬರುತ್ತೆ. ಆಮೇಲಿಂದ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಮ್ಮ ಮನೇಲಿ ನಾವು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಕೆಲವರೆಲ್ಲ ಏನು ಮಾಡ್ತಾರೆ, ಅಂಗಡಿಯಿಂದ ತೊಗೊಬಂದು ಪೌಡ್ರನ್ನ ಹಾಕ್ತಾರೆ. ಸೊ ನಾನೇನು ಮಾಡ್ತೀನಿ, ಮನೆಯಲ್ಲೇ ಏನೇನಿದೆ ಐಟಮ್ಸ್ಗಳನ್ನ ಅದೆಲ್ಲನೂ ಇಂಗ್ರೀಡಿಯೆಂಟ್ಸ್ಗಳನ್ನ ಮಾಡಿಕೊಂಡು ಮನೆಯಲ್ಲೇ ಒಂದು ಪೌಡ್ರನ್ನ ರೆಡಿ ಮಾಡಿ ಮಸಾಲ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನೇ ನಾನು ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಅಂಗಡಿಯಿಂದ ನಾನು ಯಾವುದನ್ನು ಬೈ ಮಾಡಲ್ಲ ಅದನ್ನು. ಸೊ ಮನೆಯಲ್ಲೇ ಮಾಡೋದು ಯಾವ ರೀತಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಫ್ರೈ ಆಗಿತ್ತಲ್ಲ, ಸೊ ಈಗ ನೆಕ್ಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಎಲ್ಲ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಮಕ್ಕಳುಗಳು ಅದನ್ನೆಲ್ಲ ತೆಗೆದು ಬಿಡ್ತಾರಲ್ವ. ಸೊ ಹಾಗಾಗಿ ನಾನು ಅದನ್ನು ಪೇಸ್ಟ್ ಕೂಡ ಮಾಡಿ ಮಿಕ್ಸಿಲಿ ಹಾಕಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಆಡಿಸಿ ಕೂಡ ಪೇಸ್ಟ್ ಮಾಡಿ ಒಂದೊಂದ್ಸಲ ಹಾಕಿ ಯೂಸ್ ಮಾಡ್ತೀನಿ. ಹಿಂಗೂ ಮಾಡ್ತೀನಿ ಹಂಗೂ ಮಾಡ್ತೀನಿ. ಮಕ್ಕಳು ತಿನ್ನಲ್ಲ ಅನ್ನೋ ಉದ್ದೇಶದಿಂದ ನಾನು ಆ ಥರ ಮಾಡ್ತೀನಿ ಅಷ್ಟೇ. ಸೊ ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು ಮನೇಲೇ ರೆಡಿ ಮಾಡ್ಕೊಂಡಿರೋಂಥ ಕರ್ಡ್ ಫ್ರೆಂಡ್ಸ್ ಇದು. ನಾನು ಅಂಗಡಿನಲ್ಲಿ ಸಾಮಾನ್ಯವಾಗಿ ನಾನು ಕರ್ಡನ್ನು ಪರ್ಚೇಸ್ ಮಾಡಲ್ಲ, ಮಾಡಿದ್ರೂ ತುಂಬ ಅಪರೂಪ. ಸೊ ಮನೆಯಲ್ಲೇ ನಾನು ಕರ್ಡನ್ನು ಕೂಡ ಮನೇಲೇ ಪ್ರಿಪೇರ್ ಮಾಡ್ಕೋತೀನಿ. ಸೊ ಹಾಗಾಗಿ ಮನೇಲಿ ರೆಡಿ ಮಾಡಿರೋಂಥ ಕರ್ಡ್ ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಟೊಮೊಟೊನೂ ಹಾಕಿರ್ತೀವಿ ಮತ್ತು ಕರ್ಡನ್ನು ಹಾಕ್ತೀವಿ.
ನೋಡ್ಕೊಂಡು ಮಾಡ್ಕೋಬೇಕು. ತುಂಬ ಹುಳಿ ಆಗಿಬಿಟ್ರೆ ಏನಾಗುತ್ತೆ, ಟೊಮೊಟೊ ಬಾತ್ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನಾವು ಎಷ್ಟು ಬೇಕೋ ಅಷ್ಟನ್ನು ಹುಳಿನ ಸೇರಿಸ್ತಾ ಹೋಗಬೇಕು. ಯಾಕೆಂದರೆ ಕೆಲವರು ಲೆಮನ್ನು ಕೂಡ ಹಾಕೋದ್ರಿಂದ ಲಾಸ್ಟಿಗೆ ಟೇಸ್ಟ್ಗೋಸ್ಕರ. ಸೊ 3 ಹುಳಿ ಪದಾರ್ಥಗಳು ಸೇರೋದ್ರಿಂದ ಏನಾಗುತ್ತೆ, ಸೊ ಆ ಹುಳಿ ಏನಾಗುತ್ತೆ ಡಾಮಿನೇಟ್ ಮಾಡಿಬಿಡುತ್ತೆ ನಾವೇನು ಐಟಮ್ನ ಅಡುಗೆ ಮಾಡ್ತಾಯಿದ್ದೀವೋ ಅದನ್ನು. ಸೊ ಹಾಗಾಗಿ ನಾವು ಹುಳಿನ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಹಾಕ್ಕೊಂಡು ನಾವು ರೆಡಿ ಮಾಡ್ಕೊತ ಹೋದಾಗೆ ಚೆನ್ನಾಗಿ ಬರುತ್ತೆ ಅದು. ಇಲ್ಲ ಅಂತಂದರೆ ನಿಮಗೆ ಗೊತ್ತು, ಕೆಲವರು ಮನೇಲಿ ಮಾಡಿದ ತಕ್ಷಣ ಕೆಲವರು ಕೊಟ್ಟ ತಕ್ಷಣ ಏನಂತಾರೆ, ತಕಲ್ಲಿ ಟೊಮೊಟೊ ಬಾತ ಇದು ಅಂತಂದ್ಬಿಟ್ಟು ಕಿಂಡಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಾವು ಎಷ್ಟು ಹುಳಿ ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಇದು ಆಲ್ರೆಡಿ ಸ್ವಲ್ಪ ಫ್ರೈ ಆಗ್ತಾ ಬರ್ತಾ ಇದೆ ನೋಡಿ. ಅದು ಎಣ್ಣೆ ಎಲ್ಲ ಸೈಡಲ್ಲಿ ಹೆಂಗೆ ಬಿಟ್ಕೊಂಡಿದೆ, ಸ್ವಲ್ಪ ಆಲ್ಮೋಸ್ಟ್ ಎಣ್ಣೆ ಈ ಥರ ಸೈಡಲ್ಲಿ ಬಿಟ್ಕೊಳ್ಳೋ ಸ್ಟೇಜಲ್ಲಿ. ಸೊ ಇದು ಸ್ವಲ್ಪ ಒಂದು ಹಂತಕ್ಕೆ ರೆಡಿಯಾಗಿದೆ ಅಂತ ನಾವು ತಿಳ್ಕೊಬೇಕು. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ನನಗೇನು ಅಷ್ಟಾಗಿ ಯಾವುದು ಕೂಡ ಅಡುಗೆಗಳು ಬರ್ತಾ ಇರಲಿಲ್ಲ ಹೊಸದ್ರಲ್ಲಿ. ಸೊ ನಾನು ಕಲ್ತ್ಕೊಂಡೇ ಮಾಡ್ತಿರ್ದೆ. ಹಾಗಂತ ಯೂಟ್ಯೂಬ್ಗಳನ್ನ ನೋಡಿಕೊಂಡು ನಾನೇನು ಕಲ್ತ್ಕೊಂಡಿಲ್ಲ, ನಾರ್ಮಲಾಗಿ ನಾನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾನು ಕಲ್ತ್ಕೊಂಡಿದ್ದೀನಿ. ಸೊ ಹಂಗಾಗಿ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಅದನ್ನು ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಟ್ಟಿದ್ದೆ ನೋಡಿ, ಮತ್ತು ಅದು ಸ್ವಲ್ಪ ಸೆಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಆವಾಗ ತಳ ಹಿಡ್ದು ಬಿಡುತ್ತಲ್ಲ. ಸೊ ಹಂಗಾಗಿ ಸ್ವಲ್ಪ ತಳ ಹಿಡಿದಂಗೆ ನಾವು ನೋಡ್ಕೊತಾ ಇರಬೇಕಷ್ಟೇ. ಸೊ ಕುಕ್ಕರಲ್ಲೂ ಕೂಡ ಸಿಮ್ಮಲ್ಲಿ ಇಟ್ಕೊಂಡೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಮಾಡ್ತಾಯಿರ್ತೀನಿ. ತುಂಬ ಉರಿ ಕೊಟ್ಬಿಟ್ರೆ ಏನಾಗುತ್ತೆ, ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಹಾಕಿದ ತಕ್ಷಣ ಕೆಲವರು ಏನು ಮಾಡ್ತಾರೆ, ಅಕ್ಕಿ ಎಲ್ಲ ಹಾಕ್ಬಿಟ್ಟು ಒಂದೇ ಸಲ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಎಲ್ಲ ಟೈಮ್ಸಲ್ಲಿ ಏನು ಹೇಳ್ತಾರೆ ಅಂತಂದರೆ, ಈ ಥರ ಮಾಡೋದ್ರಿಂದ ಅದು ರುಚಿ ಏನಿರುತ್ತೋ ಮಸಾಲೆ ಪದಾರ್ಥಗಳೆಲ್ಲ ಆಲ್ರೆಡಿ ಚಿಕನ್ಗೆ ಅದು ಕವರ್ ಆಗಿರುತ್ತೆ. ಸೊ ಹಂಗಾಗಿ ಅದನ್ನು ಸ್ವಲ್ಪ ಹೊತ್ತು ಬಿಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಷ್ಟೇ. ಸೊ ನೆಕ್ಸ್ಟ್ ನಾನು ಇದಕ್ಕೆ ನೆನೆಸಿಟ್ಟಿರೋಂಥ ಅಕ್ಕಿನ ನಾನು ಅದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸಿಡೋದ್ರಿಂದ ಅದು ಕೂಡ ಉದ್ರಿಯಾಗಿ ಬರುತ್ತಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಹೊತ್ತು ನೆನೆಸಿಡ್ತೀವಿ. ಎಲ್ಲರೂ ನಾರ್ಮಲಾಗಿ ನೆನೆಸಿಟ್ಟು ಮಾಡ್ತಾರೆ. ಸೊ ನಾನು ಕೂಡ ಹಾಗೆ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಅದನ್ನು ಪ್ಲೇಟಲ್ಲಿ ಮುಚ್ಚಿಡಬೇಕು. ಅದು ಕೂಡ ಸ್ವಲ್ಪ ಹೊತ್ತು ಅಷ್ಟೇ. ಸ್ವಲ್ಪ ಹೊತ್ತು ಅದು ಕೂಡ ಅದ್ರ ಜೊತೆ ಹೊಂದಿಕೆ ಆಗೋವರೆಗೂ ಸ್ವಲ್ಪ ನಾನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ನೋಡಿ, ಇದು ರೆಡಿಯಾಗಿದೆ. ಸೊ ನಾನು ಇವಾಗ ಎಷ್ಟು ವಾಟ್ರ್ ಬೇಕು ಕಂಟೆಂಟು ಆ ವಾಟ್ರನ್ನ ನಾನು ಆ್ಯಡ್ ಮಾಡಿ, ನಾನು ಯಾವಾಗಲೂ ಆ್ಯಕ್ಚುಲಿ ಇಷ್ಟೇ ಅಂತಂದ್ಬಿಟ್ಟು ನನಗೆ ನೀರು ಹಾಕ್ಲಿಕ್ಕೆ ಬರಲ್ಲ. ಸೊ ನಾನು ವೈಟ್ ರೈಸ್ ಮಾಡಬೇಕಾದ್ರೂ ಅಷ್ಟೇ. ಸೊ ನೀರನ್ನ ನಾನು ಬೆರಳಲ್ಲಿ ಅಂದರೆ ಮಧ್ಯದ ಗೆರೆ ಬರೋವರೆಗೂ ನೋಡಿಬಿಟ್ಟೆ ಅಕ್ಕಿ ಮೇಲೆ ಕೈ ಇಟ್ಟರೆ ಮಧ್ಯದ ಗೆರೆ ಬರೋವರೆಗೂ ಫಿಂಗರಲ್ಲಿ ನೋಡಿಬಿಟ್ಟೆ ನಾನು ಓಕೆ ಇದು ರೆಡಿ ಸರಿ ಇದೆ ನೀರು ಅಂತ ನಾನು ತಿಳ್ಕೊತೀನಿ. ನನಗೆ ಮುಂಚೆಯಿಂದ ಅದು ಅಭ್ಯಾಸ ಆಗಿಬಿಟ್ಟಿದೆ. ಬೇರೆಯವ್ರ ಥರ ನನಗೆ ಗ್ಲಾಸೆಲ್ಲ ಇಲ್ಲ ಇದರೆಲ್ಲ ನನಗೆ ಮಾಡೋಕ್ಕೆ ಬರಲ್ಲ. ಸೊ ಹಂಗಾಗಿ ನನಗೆ ಕ್ವಾಂಟಿಟಿ ಯಾವಾಗಲೂ ಅದರಲ್ಲಿ ನಾನು ಬೆರಳಿಟ್ಟು ನೋಡಿದಾಗ ಕರೆಕ್ಟಾಗಿ ಬರುತ್ತೆ. ಸೊ ಅದೇ ರೀತಿಯೇ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಅಷ್ಟೇ. ಸೊ ಇದು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಲೆಮನ್ ಆ್ಯಡ್ ಮಾಡ್ಕೊಳ್ಳೋರಿದ್ದರೆ ಆ ಲೆಮನ್ ಕೂಡ ಸ್ವಲ್ಪ ತುಂಬ ಖಾರ ಇದೆ ಅಂತ ಅನಿಸಿದ್ರೆ ಲೆಮನ್ ಕೂಡ ಆ್ಯಡ್ ಮಾಡಿ ಇದಕ್ಕೆ ಸೇರಿಸ್ಕೋಬೋದು. ಲೆಮನ್ ಬೇಡ ಅಂತಂದವರು ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ಇವಾಗ ಇದು ರೆಡಿ ಇದೆ. ಸೊ ಇದನ್ನು ನಾವು ಇವಾಗ ಕ್ಲೋಸ್ ಮಾಡಬೇಕು ನೋಡಿ. ಇದೊಂದು ಸಿಂಪಲ್ ಮೆಥಡ್ ಅಷ್ಟೇ. ಕೆಲವರೆಲ್ಲ ತುಂಬ ಇನ್ನೂ ಚೆನ್ನಾಗೆಲ್ಲ ಮಾಡ್ತಾರೆ. ನನಗೆ ಹೆಂಗೆ ಗೊತ್ತಿದೆಯೋ ಆ ಥರ ನಾನು ಇದನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇದು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಅಂದರೆ ಯಾವತ್ತು ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ತುಂಬ ಏನು ವಿಸಲ್ಸ್ನೆಲ್ಲ ತೆಗೆದು ಮಾಡಬೇಕು ಅಂತೇನಿಲ್ಲ, ಬೇಗನೆ ಆಗಿಬಿಡುತ್ತೆ. ಸೊ ಆಲ್ರೆಡಿ ನಾವು ಮಾಡಿಟ್ಟಿದ್ದೀವಲ್ಲ, ಸೊ ಹಂಗಾಗಿ ಬೇಗನೆ ಇದು 1 or 2 ವಿಸಲ್ಸ್ ಅಷ್ಟೇ ಸಾಕು. ತುಂಬ ವಿಸಲ್ಸ್ ಕೂಗಿದ್ರೆ ಅದು ಸೀದೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಬೇಗ ವಿಸಲ್ ಹಾಕಿದ್ರೆ ಸಾಕು. ಸೊ ತೆಗೆದು ನೋಡಿದಾಗ ನಮಗೆ ಸ್ವಲ್ಪ ಆಯಿಲ್ ಕಂಟೆಂಟ್ ಇರ್ಬೋದು ಮತ್ತು ವಾಟರ್ ಕಂಟೆಂಟ್ ಇರ್ಬೋದು ಸ್ವಲ್ಪ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಒಂದು ಸಲ ನಾವು ಯಾವಾಗಲೂ ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಒಂದು ಸಲ ತುಂಬ ಕದರಬಾರ್ದು. ಏಕೆಂದರೆ ಅದು ಉದುರಿಯಾಗಿ ಬಂದಿರೋದೆಲ್ಲ ಮುದ್ದೆ ಆಗಿಬಿಡುತ್ತೆ. ಸಮ್ಟೈಮ್ಸ್ ನೀರು ಜಾಸ್ತಿ ಇರ್ಬೋದು, ಇಲ್ಲ ನೀರು ಕಮ್ಮಿ ಹಾಕಿದ್ರೂ ಕೂಡ ಸೊ ಆ ಥರ ಆಗ್ಬಿಟ್ಟಿರುತ್ತೆ. ಸೊ ನೀರೇನಾದರೂ ಕಮ್ಮಿಯಾಗಿ ಮುಳ್ಳಕ್ಕಿ ಆಗಿದ್ರೆ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಬಿಟ್ಟು ಈ ಥರ ಮೂಡಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಕಲ್ಲಿಟ್ಟು ಸ್ವಲ್ಪ ದಮ್ ಕಟ್ಟಿದ್ರೆ ಚೆನ್ನಾಗಾಗುತ್ತೆ. ಸೊ ಆಲ್ರೆಡಿ ನೀವು ವಾಟರ್ ಕಂಟೆಂಟ್ ಕರೆಕ್ಟಾಗಿದೆ ಅಂತಂತಂದರೆ ನಾವು ಏನಿಲ್ಲ ಅದನ್ನು ಒಂದೇ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಷ್ಟೇ ಪ್ಲೇಟ್ ಮುಚ್ಚಿ ಅದಕ್ಕೆ ಕಲ್ಲಿಟ್ಟು ಸ್ವಲ್ಪ ಅದು ಎಲ್ಲ ಅಡ್ಜಸ್ಟ್ ಆಗೋವರೆಗೂ ಬಿಟ್ಟರೆ ಚೆನ್ನಾಗಾಗುತ್ತೆ. ಸೊ ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆಯಲ್ಲ. ಸೊ ನಾನು
ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ನನ್ನ ಮಗಳು ಅವಾಗಿಂದ ಬಂದು ಹೋಗ್ತಾನೆ ಇದ್ಲು. ಪಾಪ ಅವಳಿಗೆ ಹೊಟ್ಟೆ ಹಸಿವಾಗ್ತಿತ್ತು ಅಂತ ಅನಿಸುತ್ತೆ. ಸೊ ಆವಾಗಿಂದ ಕಿಚನಿಗೆ ಬರ್ತಾನೇ ಇದ್ಲು. ಸರಿ ಅವಳಿಗೆ ಫಸ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಕೊಡ್ತಾಯಿದ್ದೀನಿ. ಅವಳಿಗೆ ಮೊಸರು ಇಲ್ಲದೇ ಯಾವುದೇ ಊಟನ ಅವಳು ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಕರ್ಡ್ ಹಾಕು ಅಂತ ನೋಡಿ ಅವಳೇ ಹಾಕ್ಕೊಂಡು ತಿಂತಾ ಇದ್ದಾಳೆ. ನಾನು ಏಕೆಂದರೆ ಕೋಲ್ಡ್ ಇದ್ದರೆ ಸ್ವಲ್ಪ ಕರ್ಡೆಲ್ಲ ನಾನು ಮಾಡೋಕ್ಕೋಗಲ್ಲ. ನಾರ್ಮಲಾಗಿ ನನಗೂ ಕರ್ಡ್ ಅಂದರೆ ತುಂಬ ಇಷ್ಟಪಟ್ಟೆ ತಿಂತೀನಿ. ಸೊ ಹಂಗಾಗಿ ನಾನು ಇವತ್ತು ಕರ್ಡನ್ನ ನಾನು ಮಾಡಿರಲಿಲ್ಲ. ಸೊ ಇವಳಿಗೋಸ್ಕರ ನಾನು ಸ್ವಲ್ಪ ಕರ್ಡ್ ಹಾಕಿ ತಿನ್ನಿಸ್ತಾ ಇದ್ದೀನಿ. ಇಲ್ಲಾಂದರೆ ಅವಳು ತಿನ್ನಲ್ಲ. ಏನೇ ತಿಂದ್ರೂ ಸ್ವಲ್ಪ ಮೊಸರು ಕೊಡು ಅಂತ ಹೇಳ್ತಾನೆ ಇರ್ತಾಳೆ. ಸೊ ಹಂಗಾಗಿ ನಾನು ಸ್ವಲ್ಪ ಅವಳಿಗೆ ಮೊಸರು ಕೊಟ್ಟು ತಿನ್ನಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಅವಳು ತಿಂದಿದ್ದಾಳೆ, ಅವಳಿಗೂ ಇಷ್ಟ ಆಗಿದೆ. ನೋಡಿ ಅವಳು ಇಷ್ಟಪಟ್ಟು ತಿಂತಾ ಇದ್ದಾಳೆ. ಅದರಲ್ಲೂ ಮಕ್ಕಳಿಗೆ ನಾನ್ ವೆಜ್ ಅಂದರೆ ಅವಕ್ಕೂ ತುಂಬ ಇಷ್ಟಪಡ್ತಾರೆ. ಸೊ ಚೀಚಿ ಕೊಡಿ ಅಂತ ಈಸ್ಕೊಂಡು ತಿಂತಾ ಇದ್ದಾಳೆ. ಸೊ ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಬ್ಲಾಗು. ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮೈ ಪೇಜ್. ಥ್ಯಾಂಕ್ ಯು.